ನಮಸ್ಕಾರ. ಇವತ್ತು BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಿಸ್ ಈಸ್ ಅಬೌಟ್ ಕ್ರುಯಲ್ಟಿ ಬೈ ಹಸ್ಬೆಂಡ್ ಆರ್ ರಿಲೇಟಿವ್ಸ್. ಕ್ರುಯಲ್ಟಿ ಬೈ ಹಸ್ಬೆಂಡ್ ಆರ್ ರಿಲೇಟಿವ್ಸ್ ಆನ್ ಎ ಮ್ಯಾರಿಡ್ ವುಮನ್. ಒಬ್ಬ ಮದುವೆಯಾದ ಮಹಿಳೆಯ ವಿಷಯದಲ್ಲಿ ಆಗುವಂತಹ ಕ್ರೂರತೆಯ ಅಪರಾಧಗಳು. ಈ ಕ್ರೂರತೆಯ ಅಪರಾಧಗಳು ಅಂದ್ಕೊಳ್ಳೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಿಂದೊಂದು ವಿಡಿಯೋ ಮಾಡಿದ್ದೀನಿ ನಾನು. ಆ ವಿಡಿಯೋ ಇಟ್ ಈಸ್ ಅಬೌಟ್ ಡೌರಿ ಡೆತ್. ಆ್ಯಂಡ್ ದ್ಯಾಟ್ ವಾಸ್ ಅವೈಲೇಬಲ್ ಇನ್ ದಿಸ್ ಸೆಕ್ಷನ್ 80. ಸೆಕ್ಷನ್ 80 ಮಹಿಳೆಯರ ಬಗ್ಗೆ ಅಪರಾಧದ ವಿಷಯವನ್ನು ಚರ್ಚಿಸುವ ಮೊದಲನೆಯ ಸೆಕ್ಷನ್ನೇ ಸೆಕ್ಷನ್ 80 ಡೌರಿ ಡೆತ್ ಅಂಥೇಳಿ. ಈ ಕ್ರುಯಲ್ಟಿ ಒಂದೊಮ್ಮೆ ಸಾವಿಗೂ ಕಾರಣ ಆಗುತ್ತೆ. ಅದರಲ್ಲಿ ಅಕಸ್ಮಾತು ವರದಕ್ಷಿಣೆ ಕೇಳಿದಂತಹ ಪ್ರಕರಣ ಆಗಿದ್ದು ಸಾವು ಸಂಭವಿಸಿದರೆ ಸೆಕ್ಷನ್ 80 ಅಪ್ಲೈ ಆಗುತ್ತೆ. ಯಾವುದೇ ಕ್ರುಯಲ್ಟಿ ಇರಲಿ, ಅದು ಯಾವುದೇ ಕ್ರೂರತೆ ಇರಲಿ, ಅದು ವರದಕ್ಷಿಣೆಗಾಗಿರಲಿ ಅಥವಾ ಬೇರೆ ಕಾರಣಕ್ಕಾಗಿರಲಿ, ಅಂತಹ ಒಂದು ಕ್ರೂರತೆ ಸಾವಿನಿಂದ ಅಂತ್ಯಗೊಳ್ಳದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಸೆಕ್ಷನ್ 85ನಲ್ಲಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 85ನಲ್ಲಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 86 ಏನು ಅಂತಂದರೆ ಕ್ರೂಯಲ್ಟಿ ಅಂದರೆ ಏನು, ಕ್ರೂರತೆ ಅಂದರೆ ಏನು ಅನ್ನುವಂಥ ಡೆಫಿನೇಷನನ್ನು 86ಅಲ್ಲಿ ಕೊಡ್ತಾರೆ. ಸೊ ದ್ಯಾಟ್ಸ್ ಇಟ್. ಸಣ್ಣ ವಿಡಿಯೋ ಇದು, ಬಟ್ ವೆರಿ ಇಂಪಾರ್ಟೆಂಟ್ ಆನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಇದಕ್ಕೂ ಮತ್ತು ನೀವು 80ಗೂ ಡಿಫರೆನ್ಸನ್ನು ನೆನ್ಪಿಟ್ಕೋಬೇಕು. ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 85 ಟಾಕ್ಸ್ ಅಬೌಟ್ ಕ್ರೂಯಲ್ಟಿ, ಕ್ರೌರ್ಯಕ್ಕೆ ಶಿಕ್ಷೆ. ಎಂಥ ಕ್ರೌರ್ಯ? ವಿವಾಹಿತ ಮಹಿಳೆಯ ಮೇಲೆ ಕೊಡುವಂತಹ ಕ್ರೌರ್ಯತೆ. ಯಾರು ಕೊಡಬೇಕು? ಗಂಡ ಅಥವಾ ಗಂಡನ ಸಂಬಂಧಿಗಳು. ಇವರಿಂದ ತೊಂದರೆ ಏನಾರು ಆದರೆ ಸೆಕ್ಷನ್ 85 ಅಪ್ಲೈ ಆಗುತ್ತೆ. BNSನ ಸೆಕ್ಷನ್ 85 ಅಪ್ಲೈ ಆಗುತ್ತೆ. ಮತ್ತು ಕ್ರುಯಲ್ಟಿ ಅಂದ್ರೇನು, ಕ್ರೌರ್ಯ ಅಂದ್ರೇನು, ಇದರ ವ್ಯಾಖ್ಯಾನ ಏನು, ಅರ್ಥ ಏನು ಅನ್ನುವುದನ್ನು ಸೆಕ್ಷನ್ 86ಅಲ್ಲಿ ಹೇಳಲಾಗಿದೆ. ಸೊ ಓನ್ಲಿ 2 sections I am discussing, and because sections are only 2, I am trying to give you examples of some case laws. ಅಷ್ಟಕ್ಕೆ ಈ ವಿಡಿಯೋ ಮುಕ್ತಾಯ ಆಗ್ತದೆ. Now let me come to the section 85, meaning and scope of section 85. ಈ ಒಂದು ಕಲಮಿನ ವ್ಯಾಪ್ತಿ ಏನು, ಅರ್ಥ ಏನು ಅಂಥೇಳಿ ನಾವು ನೋಡೋದಾದರೆ, ಡೀಲ್ಸ್ ವಿತ್ ಕ್ರುಯಲ್ಟಿ. ಸೆಕ್ಷನ್ 85 ಡೀಲ್ಸ್ ವಿತ್ ಕ್ರುಯಲ್ಟಿ. ಮೇನ್ಲಿ ಇದು ಕ್ರೌರತೆಯ ಬಗ್ಗೆ ಮಾತಾಡ್ತದೆ. ಯಾರಿಂದ ಕ್ರೌರತೆ ಅಂಥೇಳಿ ನಾವು ಪ್ರಶ್ನೆ ಕೇಳ್ಕೊಂಡಾಗ ಗಂಡ ಅಥವಾ ಗಂಡಸನ ಸಂಬಂಧಿಕರಿಂದ ಕ್ರೌರತೆ. ಯಾರ ಮೇಲೆ ಕ್ರೌರತೆ ಅಂಥೇಳಿ ನಾವು ಕೇಳ್ಕೊಂಡಾಗ ಮದುವೆಯಾದ ಹೆಂಡತಿಯ ಮೇಲೆ ಗಂಡ ಅಥವಾ ಗಂಡನ ಸಂಬಂಧಿಕರು ಮಾಡುವ ಕ್ರೌರ್ಯಕ್ಕೆ ಏನು ಶಿಕ್ಷೆ, ಕ್ರೌರ್ಯ ಅಂದರೇನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಗಂಡ ಅಥವಾ ಗಂಡನ ಸಂಬಂಧಿಕರಿಂದ ಮಹಿಳೆಗೆ ನಡೆಯುವ ಕ್ರೌರ್ಯವನ್ನು ಅಪರಾಧವಾಗಿ ಗುರುತಿಸುತ್ತದೆ. ಸೊ ಸೆಕ್ಷನ್ 65 ಟ್ರೀಟ್ಸ್ ಇಟ್ ಆಸ್ ಆನ್ ಅಫೆನ್ಸ್. ಇದೊಂದು ಅಪರಾಧ. ಆ ರೀತಿ ಮಾಡಲಿಕ್ಕೆ ನಮ್ಮ ಭಾರತೀಯ ಕಾನೂನಿನಲ್ಲಿ ಪ್ರಾವಧಾನಗಳಿಲ್ಲ. ಇದು ಮೊದಲು ನಾವು 498A ನಲ್ಲಿ ಇತ್ತಿದ್ದು. ದಿಸ್ ವಾಸ್ ಅವೈಲೇಬಲ್ ಇನ್ 498A ಇನ್ IPC 498A ನಲ್ಲಿ ಇದು ಇತ್ತು. 498B ನಲ್ಲಿ ಮೋಸ್ಟ್ಲಿ 86 ಸೆಕ್ಷನ್ ಇತ್ತು ಅಂತಿತ್ತು. ಅಂದರೆ ನಾವೇನು ಹೇಳ್ಬೋದು, BNS 85 is equivalent to IPC 498A.
8A. ಅಂದರೆ ಇದನ್ನು ಬ್ರಿಟಿಷರು ಮಾಡಿದ್ದಲ್ಲ, ಆಮೇಲೆ ನಾವು ಇದನ್ನು ತಿದ್ದುಪಡಿ ಮಾಡಿ ಸೇರಿಸ್ಕೊಂಡಿದ್ದೀವಿ. ಆದರೆ ಇವಾಗ ನಾವು BNSನಲ್ಲಿ ಅದನ್ನೊಂದು ಸಪರೇಟ್ ಐಟಮನ್ನೇ ಮಾಡಿದ್ದೀವಿ. ಸೊ ದಟ್ ಈಸ್ ವಾಟ್ ಹಿಯರ್ ಅಗೇನ್ 498 by definition cruelty is placed separately under section 86. ನೋಡಿ, this provision substantially similar but under the BNS definition cruelty is placed separately. ನೋಡಿ, ಇಲ್ಲಿ ಕ್ರೂಯಲ್ಟಿಗೆ ನಾವು ಸಪ್ರೇಟ್ ಕ್ಲಾಸನ್ನು ಮಾಡಿದ್ದೀವಿ, ಕ್ರೂಯಲ್ಟಿ ಡೆಫಿನೇಷನ್ಗೆ. ಮೋಸ್ಟ್ಲಿ ಅದು ಅಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ, 498 ಏನಲ್ಲೇ ಇರ್ಬೋದು ಅದು. ಓಕೆ, anyhow we are not doing any comparative study, so I have not focused on that. Section 85. If the husband or relative of a husband subjects a woman to cruelty, such person shall be punished with imprisonment up to 3 years and fine. 3 years and fine. 3 ವರ್ಷ ಶಿಕ್ಷೆ ಮತ್ತು ದಂಡ ಎರಡಕ್ಕೂ ಗುರಿ ಆಗ್ತದೆ. ದ ಅಫೆನ್ಸ್ ಫೋಕನ್ಸಿಸ್, ಈ ಒಂದು ಅಪರಾಧ ಏನಾಗುತ್ತೆ ಅಂತಂದರೆ ಗೃಹ ದೌರ್ಜನ್ಯ, ಕುಟುಂಬ ದೌರ್ಜನ್ಯ ಮತ್ತು ಮೆಂಟಲ್ ಟಾರ್ಚರ್, ಮಾನಸಿಕ ಹಿಂಸೆ ಮತ್ತು ಡೌರಿ ರಿಲೇಟೆಡ್ ಹರಾಸ್ಮೆಂಟ್, ಇದೆಲ್ಲದಕ್ಕೂ ಸೆಕ್ಷನ್ 85 ಅನ್ವಯ ಆಗುತ್ತೆ. ನೀವು ಅದೇ ಪ್ರಶ್ನೆ ಕೇಳ್ಬೋದು, ಡೌರಿಗೆ 80 ಇದೆಯಲ್ಲ ಸರ್, ಇಲ್ಲಿ ಯಾಕೆ ತರ್ತೀರಿ ಅಂತ. ಸೆಕ್ಷನ್ 80 ಈಸ್ ಆಲ್ಸೋ ದೇರ್ ಫಾರ್ ಡೌರಿ, ಸೆಕ್ಷನ್ 80. ಬಟ್ ಸೆಕ್ಷನ್ 80ನಲ್ಲಿ ಏನಾಗಬೇಕು ಅಂದರೆ ಡೌರಿ ಡೆತ್ ಆಗಬೇಕು. ಡೆತ್ ಫಾರ್ ಡಿಮಾಂಡ್ ಆಫ್ ಡೌರಿ, ಫಾರ್ ಡೌರಿ ಹರಾಸ್ಮೆಂಟ್, ಡೌರಿ ಹರಾಸ್ಮೆಂಟ್. ಡೆತ್ ಆದರೆ ಸೆಕ್ಷನ್ 80 ಇನ್ವೋಕ್ ಆಗುತ್ತೆ. ಡೆತ್ ಆಗಲಿಲ್ಲ ಅಂದರೆ ಸೆಕ್ಷನ್ 85ನಲ್ಲಿ ಶಿಕ್ಷೆ ಆಗುತ್ತೆ. ದೌರ್ಜನ್ಯ, ಅದು ದೌರ್ಜನ್ಯನೇ, ಅದು ಹಿಂಸೆನೇ. ಆದರೆ ಆ ಹಿಂಸೆ ಎಷ್ಟರ ಪ್ರಮಾಣಕ್ಕೆ ಹೋಗುತ್ತೆ, ಸಾವಿನ ಪ್ರಮಾಣಕ್ಕೆ ಹೋದರೆ ಸೆಕ್ಷನ್ 80, ಇಲ್ಲ ಅಂದರೆ ಸೆಕ್ಷನ್ 85. ಒಂದು ವೇಳೆ ಸಾವು ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಆದಂತಹ ಸಾವಿಗೂ ಮತ್ತು ಡೆತ್ತಿಗೂ ನೇರ ಸಂಬಂಧ ಇರಲಿಲ್ಲ ಅಂತಂದರೆ, ಹಿಂಸೆ ಆಗಿದೆ ಅನ್ನೋದಾದರೆ ಹಿಂಸೆಯ ಮೇಲೆ 85ನಲ್ಲಿ ಶಿಕ್ಷೆ ಕೊಟ್ಟಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡ್ತೀವಿ. ಸೆಕ್ಷನ್ 86 ಟಾಕ್ಸ್ ಅಬೌಟ್ ಮೀನಿಂಗ್ ಆಫ್ ಕ್ರುಯಲ್ಟಿ ಆರ್ ಡೆಫಿನೇಷನ್ ಆಫ್ ಕ್ರುಯಲ್ಟಿ. ಕ್ರುಯಲ್ಟಿ ಅಂದರೆ ಏನು ಅನ್ನುವುದನ್ನು ವಿವರವಾಗಿ ಕಲಮು 86 ಹೇಳುತ್ತೆ. ಫಾರ್ ದಿಸ್ ಪರ್ಪಸ್ ಸೆಕ್ಷನ್ 85 ಕ್ರುಯಲ್ಟಿ ಹ್ಯಾಸ್ ಎ ಸ್ಟ್ಯಾಚ್ಯುಟರಿ ಮೀನಿಂಗ್ ಡಿವೈಡೆಡ್ ಇನ್ 2 ಕ್ಯಾಟಗರೀಸ್. 2 ಪ್ರಕಾರದ ಹಿಂಸೆಗಳನ್ನು ಇದು ಗುರುತಿಸ್ತದೆ. ಅಂದರೆ 85A 85B ಅಂತಕ್ಕಂಥ 2 ಪ್ರಕಾರದ ಶಿಕ್ಷೆಗಳನ್ನು ನಾವಿಲ್ಲಿ ನೋಡ್ತೀವಿ. 2 ಪ್ರಕಾರದ ಶಿಕ್ಷೆಗಳನ್ನು ನೋಡ್ತೀವಿ. ಕ್ಲಾಸ್ ಎ, ದಿಸ್ ಈಸ್ 85A, ದಿಸ್ ಈಸ್ ಸೆಕ್ಷನ್ 85A. ಸೆಕ್ಷನ್ 85A ಏನು ಹೇಳುತ್ತೆ ಅಂತ ಹೇಳಿ ನೀವು ನೋಡೋದಾದರೆ, ಎನಿ ವಿಲ್ಫುಲ್ ಕಂಡಕ್ಟ್, ನೋಡಿ, ಎನಿ ವಿಲ್ಫುಲ್ ಕಂಡಕ್ಟ್, ವಿಲ್ಫುಲ್ ಅಂದರೆ ಉದ್ದೇಶಪೂರ್ವಕವಾಗಿ, ಮನಸ್ಸಿನಿಂದ, ವಿಚ್ ಈಸ್ ಆಫ್ ಸಚ್ ಎ ನೇಚರ್, ಅದರಿಂದ ಏನಾಗುತ್ತೆ ಅಂತಂದರೆ ಲೈಕ್ಲಿ ಟು ಡ್ರೈವ್ ದ ವುಮನ್ ಟು ಕಮಿಟ್ ಸುಸೈಡ್. ನೋಡಿ, ನೀವು ಕೊಡುವಂಥ ಹಿಂಸೆಯಿಂದ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬರುವಂತಹ ಸಂದರ್ಭ ಇದೆ. ಆರ್ ಟು ಕಾಸ್ ಗ್ರೇವ್ ಇಂಜುರಿ, ನೋಡಿ, ಅವಳಿಗೆ ದೊಡ್ಡ ಪ್ರಮಾಣದ ಏನು ಗಾಯವನ್ನುಂಟು ಮಾಡುವಂಥ, ಗಂಭೀರ ಅಪಾಯವನ್ನುಂಟು ಮಾಡುವಂಥ, ಅಥವಾ ಡೇಂಜರ್ ಟು ಲೈಫ್, ಅವಳ ಜೀವಕ್ಕೆ ಅಪಾಯ ಉಂಟಾಗುವಂತಹ, ಡೇಂಜರ್ ಟು ಲಿಂಬ್, ಡೇಂಜರ್ ಟು ಹೆಲ್ತ್, ನೋಡಿ, ಅವಳ ಆರೋಗ್ಯಕ್ಕೆ ಅಪಾಯವಾಗುವಂತಹ, ಅವಳ ಅಂಗಾಂಗಗಳಿಗೆ ಅಪಾಯ ಒದಗುವಂತಹ, ಅವಳ ಜೀವಕ್ಕೆ ಅಪಾಯ ಒದಗುವಂತಹ, ಅಥವಾ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪ್ರಕ್ರಿಯೆಯನ್ನು ನೀವು ಮಾಡಿದರೆ ಅದೇನಾಗುತ್ತೆ ಅಂತಂದರೆ ಇಟ್ ಈಸ್ ಕ್ರುಯಲ್ಟಿ. ಇಟ್ ಈಸ್ ಕ್ರುಯಲ್ಟಿ. ಕ್ರುಯಲ್ಟಿ ಅಂದರೆ ಹೀಗೆ, ಇನ್ಕ್ಲೂಡ್ಸ್ ಸಿವಿಯರ್ ಮೆಂಟಲ್ ಕ್ರುಯಲ್ಟಿ. ನೋಡಿ, ಇಲ್ಲೇನಾಗುತ್ತೆ ಅಂತಂದರೆ ಮನಸ್ಸಿನ ಮೇಲೆ
ಅತಿಯಾದ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಕಂಟಿನ್ಯೂಯಸ್ ಆಗಿ, ಕಾನ್ಸ್ಟಂಟ್, ನಿರಂತರವಾಗಿ ಹಿಂಸೆ ಆಗ್ತಾ ಇರ್ತದೆ. ಅದರಿಂದ ಏನಾಗುತ್ತೆ? ಹ್ಯುಮಿಲಿಯೇಷನ್ ಆಗುತ್ತೆ, ಮಾನಸಿಕ ಹಿಂಸೆ ಆಗುತ್ತೆ. ಆಮೇಲೆ ಅದರಲ್ಲಿ ಥ್ರೆಟ್ ಅಡಗಿರುತ್ತೆ, ಐಸೋಲೇಷನ್, ವಯಲೇಷನ್. ಅವಳನ್ನು ನೀವು ಮನೆಯಲ್ಲಿ ಒಬ್ಬಂಟಿಯನ್ನಾಗಿ ಮಾಡ್ತೀರಿ, ಅವಳಿಗೆ ಹಿಂಸೆಯನ್ನು ಕೊಡ್ತೀರಿ, ಮಾನಸಿಕ ಹಿಂಸೆಯನ್ನು ಕೊಡ್ತೀರಿ. ಇವೆಲ್ಲವನ್ನು ನಾವೇನು ಮಾಡ್ತೀವಿ? ಇದರಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. ಆರ್ಡಿನರಿ ಮಾರಿಟಲ್ ವಿಯರ್ ಆ್ಯಂಡ್ ಟಿಯರ್ ಈಸ್ ನಾಟ್ ಕ್ರೂಯಲ್ಟಿ. ದಿನನಿತ್ಯದ ಏನೋ ಸಣ್ಣ ಪುಟ್ಟ ಜಗಳ ಇರ್ತಾವೆ, ಗಂಡ ಹೆಂಡತಿ ಜಗಳ ಅಂತಾರೆ ನೋಡಿ, ಅಂಥದ್ದು ಕ್ರೂಯಲ್ಟಿ ಅಲ್ಲ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂಥೇಳಿ ಗಾದೆ ಇದೆ, ಅದಕ್ಕೆ ನಾವು ಕ್ರೂಯಲ್ಟಿ ಅನ್ನೋದಲ್ಲ. ಬೆಳಿಗ್ಗೆಲ್ಲ ಜಗಳ ಆಡಿದ ಮೇಲೆ ಸಂಜೆ ಇಬ್ಬರು ಖುಷಿಯಾಗಿರ್ತಾರೆ ಅಂತಂದರೆ ಅದರಲ್ಲಿ ಕ್ರೂಯಲ್ಟಿ ಇರೋದಿಲ್ಲ. ಅದರಲ್ಲಿ ಆ ಜಗಳದಲ್ಲಿ ಪ್ರೀತಿ ವಾತ್ಸಲ್ಯ ಇರುತ್ತೆ, ಕ್ರೂಯಲ್ಟಿ ಇರೋದಿಲ್ಲ. ಕ್ರೂಯಲ್ಟಿನೇ ಬೇರೆ, ಜಗಳನೇ ಬೇರೆ. ಗಂಡ ಹೆಂಡತಿ ಜಗಳ ಕ್ರೂಯಲ್ಟಿ ಅಲ್ಲ. ಗಂಡ ಹೆಂಡತಿ ಜಗಳ ಅದು ಈ ಸಮಾಜದ ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಆದರೆ ಕ್ರೂಯಲ್ಟಿಯಿಂದ ಆ ಹೆಣ್ಣು ಮಗಳಿಗೆ ಮಾನಸಿಕವಾದಂತಹ, ದೈಹಿಕವಾದಂತಹ ಹಿಂಸೆ, ಅವಳ ಜೀವನ. ಹರ್ ಆರ್ಟಿಕಲ್ 21 is taken out. Her article 21 is completely taken out. Completely. So she cannot lead a happy life. ಅದಕ್ಕೆ ನಾವೇನಂತೀವಿ? ಕ್ರೂಯಲ್ಟಿ ಅಂತ ಹೇಳ್ತೀವಿ. ದಿಸ್ ಈಸ್ ಕ್ರೂಯಲ್ಟಿ. ದೆನ್ there is clause B. There is clause B that talks about 86B. 86B. 86B is relating to dowry. It is cruelty that is relating to dowry is defined in 86. Ingredients ಹೆಚ್ಚು ಕಮ್ಮಿ ಎರಡಕ್ಕೂ ಒಂದೇ ಇರ್ತದೆ. ಹರಾಸ್ಮೆಂಟ್ ಆಫ್ ಎ ವುಮನ್ ವಿತ್ ಎ ವ್ಯೂ ಟು ಕೋಯರ್ಸಿಂಗ್, ಅವಳಿಗೆ ಒತ್ತಾಯ ಮಾಡೋಕ್ಕೋಸ್ಕರ. ಅವಳನ್ನು ನೀವು ಹಿಂಸೆ ಯಾಕೆ ಗೊಳಿಸ್ತಾ ಇದ್ದೀರಿ ಅಂದರೆ ಅವಳ ಮೇಲೆ ಒತ್ತಾಯ ತರ್ತಿದ್ರಿ. ಏನಕ್ಕೆ? ಹರ್ ಆರ್ ಹರ್ ರಿಲೇಟಿವ್ಸ್ ಟು ಮೀಟ್ ಎನಿ ಅನ್ಲಾಫುಲ್ ಡಿಮಾಂಡ್ ಫಾರ್ ಪ್ರಾಪರ್ಟಿ ಆರ್ ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ. ಅವರು ತಮ್ಮ ಮನೆಯವ್ರ ಕಡೆಯಿಂದ ಏನು ಮಾಡಬೇಕು? ಇವರಿಗೆ ಆಸ್ತಿ ಆದರೂ ಕೊಡಿಸ್ಬೇಕು ಈ ಹೆಣ್ಮಗಳು, ಅಥವಾ ಕಾರು, ಮೋಟರ್ ಸೈಕಲ್ ಆದರೂ ಕೊಡಿಸ್ಬೇಕು. ಈ ಥರನಾದಂತಹ ಹಿಂಸೆ ಏನಿದೆಯಲ್ಲ, ಇದು ವರದಕ್ಷಿಣೆ ಹಿಂಸೆ ಅಂತ ಹೇಳ್ಬೋದು. ಆರ್ ಹರಾಸ್ಮೆಂಟ್ ಆನ್ ಅಕೌಂಟ್ ಟು ಫೇಲಿಯರ್ ಟು ಮೀಟ್ ಸಚ್ ಡಿಮಾಂಡ್. ಮತ್ತೇನು? ತರುವಂತೆ ಒತ್ತಾಯ ಮಾಡುವುದೊಂದು, ನಾವು ಆ ರೀತಿ ತರುವುದಲ್ಲಿ ವಿಫಲ ಆದದಕ್ಕೆ ಹಿಂಸೆ ಕೊಡುವುದೊಂದು. ಇವುಗಳನ್ನು ನಾವೇನಂತೀವಿ? 86B ನಲ್ಲಿ ಡಿಫೈನ್ ಮಾಡ್ತೀವಿ. ದಿಸ್ ಕ್ಲಾಸ್ ಈಸ್ ಡೈರೆಕ್ಟ್ಲಿ ಟಾರ್ಗೆಟ್ಸ್ ಡೌರಿ ಹರಾಸ್ಮೆಂಟ್. This clause is directly targets dowry harassment. Again, I will make it clear. Dowry harassment ಅಲ್ಲಿ ಡೆತ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಡೆತ್, it will jump to section 80. No death, it will jump to section 85. No death is this, death is this. ಅದೊಂದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಡೆತ್ ಆದಾಗ ಮಾತ್ರ ಸೆಕ್ಷನ್ 80 ಅಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಅಪ್ಲೈ ಆಗೋದಿಲ್ಲ. ಎಸೆನ್ಷಿಯಲ್ ಇನ್ಗ್ರೀಡಿಯೆಂಟ್ಸ್ ಈ 85ಗೆ ಅಥವಾ 86 ಆಗಬೇಕು ಅಂತಂದರೆ ಅದರಲ್ಲಿ ಏನೇನು ಅಡಕಾಗಿರಬೇಕು, ಯಾವ ಅಂಶಗಳಿರಬೇಕು ಅಂತ. ಟು ಎಸ್ಟಾಬ್ಲಿಷ್ ಅನ್ ಅಫೆನ್ಸ್ ಅಂಡರ್ 85 ದ ಪ್ರಾಸಿಕ್ಯೂಷನ್ ಮಸ್ಟ್ ಪ್ರೂವ್. ಇಲ್ಲಿ ಅಭಿಯೋಜಕರು ಇದನ್ನ ಸಾಬೀತುಪಡಿಸಬೇಕಾಗ್ತದೆ. ಅಭಿಯೋಜಕರ ಸಾಬೀತುಪಡಿಸುವಿಕೆ ಈ ಅಂಶಗಳನ್ನು ಒಳಗೊಂಡಿರುತ್ತದೆ. ನಂಬರ್ 1, ವಿಕ್ಟಿಮ್ ಇಸ್ ಎ ವುಮನ್. ಇಲ್ಲಿ ಸಂತ್ರಸ್ತೆ ಏನಾಗಿರ್ಬೇಕು? ಹೆಣ್ಣು ಮಗಳಾಗಿರ್ಬೇಕು. ಆಮೇಲೆ ಯಾರು ಹಿಂಸೆ ಕೊಡ್ತಾರಲ್ವಾ, ಆರೋಪಿಗಳು ಗಂಡ ಇರ್ಬೋದು ಅಥವಾ ಗಂಡನ ಸಂಬಂಧಿಕರಿರ್ಬೋದು, ಅವರಿರ್ಬೇಕು ಆರೋಪಿಗಳು. ಅಪ್ಪ ಅಮ್ಮ ಹಿಂಸೆ ಮಾಡಿದ್ರೆ ಅದು ಈ ಸೆಕ್ಷನ್ ನಲ್ಲಿ ಬರೋದಿಲ್ಲ. And the third one, this is not one, this is third one. Third one is woman was subjected to cruelty as defined in section 86. 86ರಲ್ಲಿ ಹೇಳಿದಂತೆ, ಸೆಕ್ಷನ್ 86ರಲ್ಲಿ ಹೇಳಿದಂತೆ ಆ ಹೆಣ್ಣು ಮಗಳು ಕ್ರೌರ್ಯಕ್ಕೆ ಒಳಗಾಗಿರಬೇಕು. ಮತ್ತು ನಾಲ್ಕನೆಯದು ಏನು ಅಂದರೆ, ಈ ಕ್ರೂಯಲ್ಟಿ ಹೆಂಗಿರಬೇಕು?
ಉದ್ದೇಶಪೂರ್ವಕವಾಗಿ ಹಿಂಸೆ ಮಾಡುವಂಥದ್ದಿರಬೇಕು. ನಾಟ್ ಟ್ರಿವಿಯಲ್, ಸಣ್ಣ ಪುಟ್ಟ ಗಂಡ ಹೆಂಡತಿ ಜಗಳಲ್ಲ. ಕ್ರೌರ್ಯವು ಗಂಭೀರವಾಗಿರಬೇಕು ಮತ್ತು ಉದ್ದೇಶಪೂರ್ವಕವಾಗಿರಬೇಕು. ಇದ್ದರೆ 1, 2, 3 ಈ 4 ಅಂಶಗಳಿದ್ರೆ ನಾವು ಅದಕ್ಕೇನಂತೀವಿ, ಕ್ರೂಯಲ್ಟಿ ಅಂತ ಹೇಳ್ತೀವಿ. ಸೊ ದೇ ಆರ್ ಪನಿಷಬಲ್. ನೇಚರ್ ಆಫ್ ಅಫೆನ್ಸ್, serious offense. It is a serious offense. Domestic safety of woman. ಅವಳ ವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಅದಕ್ಕೆ ಧಕ್ಕೆ ಇರುತ್ತೆ. ಕೋರ್ಟ್ಸ್ ಇನ್ಸಿಸ್ಟ್ ಸ್ಪೆಸಿಫಿಕ್ ಅಲಿಗೇಷನ್ಸ್. ನೋಡ್ರಿ, ಇಲ್ಲಿ ಬಹಳ ಕಷ್ಟ ಈ ಜಗಳ. ಕೆಲವೊಂದ್ಸಲ ಏನಾಗ್ತದೆ, ಸಣ್ಣ ಸಣ್ಣ ಜಗಳಕ್ಕೂ 498A ಹಾಕ್ತಾರೆ ಅಥವಾ 85 ಹಾಕ್ತಾರೆ. ಆ ರೀತಿ ಆಗಬಾರ್ದು. ಕೋರ್ಟ್ ಅಂಥದನ್ನು ಎಂಟರ್ಟೈನ್ ಮಾಡೋದಲ್ಲ. ನಾಟ್ ವೇಗ್ ಆರ್ ಓಮ್ನಿ ಬಸ್ ಕ್ಲೈಮ್ಸ್. ಏನೇನೋ ಹೇಳೋದಾಗೋದಿಲ್ಲ. ಅಥವಾ ಆರೋಪಗಳೇನಿರಬೇಕು, ನಿರ್ದಿಷ್ಟ ಇರಬೇಕು, ಸಾಮಾನ್ಯ ಆರೋಪಗಳಲ್ಲ. ವೇಗ್ ಅಂತಂದರೆ ಏನು ಹೇಳ್ಬೋದು ನಾವು, ಸಮಂಜಸವಲ್ಲದ ಅಂದರೆ 86ಗೆ ಸಂಬಂಧ ಇರಲಾರ್ದಂಥವು ಅಂಥವೆಲ್ಲ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಕೋರ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇಂಪಾರ್ಟೆಂಟ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್. ನೋಡಿ, ಜುಡಿಷಿಯರಿ ಇದ್ರ ಮೇಲೆ ಏನು ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡಿದೆ ಅನ್ನೋದನ್ನು ಒಂದು 3 ಕೇಸ್ಗಳ ಎಕ್ಸಾಂಪಲನ್ನು ನಾನು ನಿಮಗೆ ಇಲ್ಲಿ ಮುಂದೆ ತರ್ತಾ ಇದ್ದೀನಿ. ಆಮೇಲೆ ಇವೆಲ್ಲ ಕೇಸ್ಗಳು 498A ಮೇಲಿದ್ದಂಥವು. ಆಲ್ ದೀಸ್ ಕೇಸಸ್ ಆರ್ ಆನ್ 498A ಆ್ಯಂಡ್ ಸೇಮ್ ಈಸ್ applicable to Article 85 and 86. First case is Arnesh Kumar versus State of Bihar, 214 ಕೇಸು. ನೋ ಆಟೋಮೆಟಿಕ್ ಅರೆಸ್ಟ್ ಇನ್ ಕ್ರೂಯಲ್ಟಿ ಕೇಸಸ್. ಕ್ರೂಯಲ್ಟಿ ಕೇಸಲ್ಲಿ ನೀವು ಸುಮ್ಮನೆ ಒಂದೇ ಸಲಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಗಬೇಕು, ಕ್ರೂಯಲ್ಟಿ ಮಸ್ಟ್ ಬಿ ಪ್ರೈಮಾ ಫೇಸೆ ಎಕ್ಸಿಸ್ಟಿಂಗ್. ಅಫೆನ್ಸ್ ಇಸ್ ಪನಿಷಬಲ್ ಅಪ್ ಟು 7 years ರಿಕ್ವೈರ್ ಅರೆಸ್ಟ್ ಓನ್ಲಿ ಇಫ್ ನೆಸೆಸರಿ. ನೋಡಿ, ಅಂದರೆ ಸೆಕ್ಷನ್ 80 ಇನ್ವಾಲ್ವ್ಮೆಂಟ್ ಇದೆ ಅಂತಂದ್ರೆ ನೀವು ಅರೆಸ್ಟ್ ಮಾಡ್ಬೋದು. ಸೆಕ್ಷನ್ 80 ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಅರೆಸ್ಟ್ ಮಾಡ್ಬೋದು. ಬಟ್ 85ಗೆ ನೀವು ಇಮಿಡಿಯೇಟ್ ಅರೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು, ಯಾಕೆಂದರೆ ಸುಳ್ಳು ಕಂಪ್ಲೇಂಟ್ ಜಾಸ್ತಿ ಆಗಿಬಿಟ್ಟು ರೀ. ದಿಸ್ 498A ವಾಸ್ ಮಿಸ್ಯೂಸ್ಡ್ ಬೈ ಮೆನಿ ಪೀಪಲ್. ದೆನ್ ಸೆಕೆಂಡ್ ಒನ್ ಈಸ್ Arnesh Kumar case. This is Arnesh Kumar case, Kannada version I have written here. The second case is Preeti Gupta versus State of Jharkhand. Preeti Gupta versus State of Jharkhand. Courts warned, ನೋಡಿ, ಫಾಲ್ಸ್ ಅಲಿಗೇಷನ್, ಸುಳ್ಳು ಅಲಿಗೇಷನ್ ಮಾಡಿದ್ರೆ ಕೋರ್ಟ್ಸ್ ಏನು ಮಾಡ್ತದೆ, ಕಂಪ್ಲೇಂಟ್ ಕೊಟ್ಟವ್ರನ್ನ ವಾರ್ನ್ ಮಾಡುತ್ತೆ ಆಫ್ ಡಿಸ್ಟೆಂಟ್ ರಿಲೇಟಿವ್ಸ್. ನೋಡಿ, ಇಲ್ಲಿ ಏನು ಮಾಡಿಬಿಟ್ರು ಅವರು, ಬರೀ ಸಂಬಂಧಿಕರಲ್ಲ, ಅವ್ರ ಸಂಬಂಧಿಕರನ್ನ ಎಲ್ಲರನ್ನೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟರು, ಇಂಥವನ್ನೆಲ್ಲ ತಗೋಬಾರ್ದು ಅಂತ. ವೇಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ಇನ್ಲಾಸ್ ರಿಕ್ವೈರ್ ಸ್ಟ್ರಿಕ್ಟ್ ಸ್ಕ್ರೂಟಿನಿ. ನೋಡಿ, ಎಸ್ಪೆಷಲಿ ಇನ್ಲಾಸ್ ಅಂತಂದರೆ ಅತ್ತೆ ಮಾವ ಅವ್ರ ಸಂಬಂಧಿಕರ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೇಸ್ ಹಾಕಬೇಕು ಅಂಥೇಳಿ ಕೋರ್ಟ್ ಏನು ಮಾಡ್ತದೆ, ಈ ಕೇಸಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತದೆ. ಇದು 2010 ಕೇಸ್. ಆ್ಯಂಡ್ ದ ಥರ್ಡ್ ಕೇಸ್ ಈಸ್ ಪ್ರೀತಿ ಗುಪ್ತಾ ವರ್ಸಸ್ ಸ್ಟೇಟ್ ಆಫ್ ಜಾರ್ಖಂಡ್. Yes, that is second case only, Kannada version. Third case I will come here. This is the third case. Third case is Kakshan Kausar versus State of Bihar. Latest case, 2022 case. See, again, this is repetition only, reiterated misuse of cruelty provisions. This law, section 85 or old 498A was misused a lot. General and sweeping allegations are insufficient. ಸುಮ್ಮನೆ ದಿನನಿತ್ಯ ಸಣ್ಣ ಪುಟ್ಟ ಜಗಳಕ್ಕೆ ನೀವು ಕೇಸ್ ಹಾಕೋದು ಆಗೋದಿಲ್ಲ. ದಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ. ದೆನ್ ಒನ್ ಮೋರ್ ಕೇಸ್, ಗಿರ್ಧರ್ ಶಂಕರ್ ತಾವ್ಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ಕ್ರೂಯಲ್ಟಿ ಮಸ್ಟ್ ಫಾಲ್ ಸ್ಟ್ರಿಕ್ಟ್ಲಿ ವಿದಿನ್ ಸ್ಟ್ಯಾಚ್ಯುಟರಿ ಡೆಫಿನೇಷನ್. ಅಂದರೆ ಸೆಕ್ಷನ್ 86ನಲ್ಲಿ ಏನು ಹೇಳಿದ್ದೀವಿ, ಆ ರೀತಿಯಾದಂತಹ ಹಿಂಸೆ ಇದ್ರೆ ಮಾತ್ರ ಅದು ಕ್ರೂಯಲ್ಟಿ, ಇಲ್ಲ ಅಂದ್ರಲ್ಲ. ಆರ್ಡಿನರಿ ಡೊಮೆಸ್ಟಿಕ್ ಕ್ವಾರಲ್ಸ್ ಆರ್ ನಾಟ್ ಕ್ರೂಯಲ್ಟಿ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗ್ತದೆ. ದೀಸ್ ಆರ್ ದ ಎಕ್ಸಾಂಪಲ್ಸ್ ದ್ಯಾಟ್ ಐ ಹ್ಯಾವ್ ಗಿವನ್. ದೇರ್ಫೋರ್ ಆಸ್ ಫಾರ್ ಆಸ್ ದಿ ಸೆಕ್ಷನ್ 85 ಈಸ್ ಕನ್ಸರ್ನ್ಡ್, cruelty about a woman, and cruelty may be
maybe for some other reason. So that is 85A, not 85, 86A. Cruelty may be for dowry. For dowry. For others. ಒಂದೊಂದ್ಸಲ ಹೆಣ್ಮಗಳಿಗೆ ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇರ್ತಾರೆ, ನೀನು ಚಂದ ಇಲ್ಲ ಅಂತ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅಥವಾ ನೀನು ಯಾರ್ದೋ ಜೊತೆ ಜಾಸ್ತಿ ಮಾತಾಡ್ತೀಯ ಅಂತ ಕಿರಿಕಿರಿ ಮಾತಾಡ್ತಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ಕ್ರುಯಲ್ಟಿ ಓನ್ಲಿ. ಅದು ಯಾವುದೂ ಆಗಬಾರ್ದು. ಆ್ಯಸ್ ಮ್ಯಾನ್ ಹ್ಯಾಸ್ ಗಾಟ್ ದಿ ಫ್ರೀಡಮ್, ಆರ್ಟಿಕಲ್ 21, ಸಿಮಿಲರ್ ಫ್ರೀಡಮ್ ವುಮನ್ ಆಲ್ಸೋ ಹ್ಯಾಸ್ ಗಾಟ್ ಅನ್ನೋದನ್ನು ಇವತ್ತಿನ ಸಮಾಜ ಅರ್ಥಕೊಳ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದ ಫೀಲ್ಡ್ ಆಫ್ ಟುಡೇಸ್ ಸೊಸೈಟಿ, ಮೆನ್ ಆ್ಯಂಡ್ ವುಮನ್ ಆರ್ ಆಲ್ವೇಸ್ ಆನ್ ದ ಈಕ್ವಲ್ ಫುಟಿಂಗ್ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದರ PDF ನಿಮಗೆ ಶಾರ್ಟ್ಲಿ ಕೊಡ್ತೀನಿ ಇವತ್ತು ಅಥವಾ ನಾಳೆ ಬೆಳಿಗ್ಗೆ. ಇದ್ರ PDF ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.